ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಟು ಸಿಹಿ ಕುಕಿಂಗ್ ಚಾನಲ್. ಇವತ್ತು ನಾನೊಂದು ಸ್ಪೆಷಲ್ ಆಗಿರೋದು ಅರಿಯಲ ಚಿಕನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೊ ಅರಿಯಲ ಚಿಕನ್ ಮಾಡಲಿಕ್ಕೆ ಏನೇನು ಬೇಕು ಸಾಮಗ್ರಿಗಳು ನೋಡ್ಕೊಳ್ಳೋಣ, ಇಂಗ್ರೀಡಿಯೆಂಟ್ಸ್. ಸೊ ಇಲ್ಲಿ ಚಿಕನ್ನ 1 kg ಸ್ಕಿನ್ ಔಟ್ ಇದು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಒಂದು 3-4 ಟೈಮ್ಸ್ ಅರಿಶಿನ ಉಪ್ಪು ಎಲ್ಲ ಹಾಕಿ ವಾಶ್ ಮಾಡಿಕೊಂಡು ಸೊ ರೆಡಿ ಇಟ್ಕೊಂಡಿದ್ದೀನಿ. ಈ ವಾಶ್ ಮಾಡಿರೋ ಚಿಕನ್ನಿಗೆ 1 ಸ್ಪೂನ್ ಧನಿಯಾ ಪೌಡ್ರು, 1 ಸ್ಪೂನ್ ಸ್ವಲ್ಪ ಚಿಟಿಕೆ, ಸ್ವಲ್ಪ ಒಂದು ಸ್ಮಾಲ್ ಸ್ಪೂನಲ್ಲಿ ಸ್ವಲ್ಪ ಜೀರಾ ಪೌಡ್ರು, ಇದು ಗರಂ ಮಸಾಲ, ಇದು ಅಚ್ಕಾರದ ಪುಡಿ ಮತ್ತು ಅರಿಶಿನ ಪುಡಿ, ಇದೆಲ್ಲದನ್ನು ಚಿಕನ್ನಿಗೆ ಹಾಕ್ಕೊಳ್ಳೋಣ. ಸೊ ಇದು ಚಿಕನ್ನ ಸ್ವಲ್ಪ ಟೈಮು ನಾವು ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡಬೇಕಾಗುತ್ತೆ. ಚಿಕನ್ ನೆನೆಸ್ಕೊಬೇಕು. ಸೊ ಅದನ್ನು ನೆನೆಲಿಕ್ಕೆ ಇಡಬೇಕಾಗುತ್ತೆ. ಅದರಿಂದ ಮತ್ತು 1 ಬೌಲು ಕರ್ಡ್ ಹಾಕ್ಕೊತಾ ಇದ್ದೀನಿ, ಮೊಸರು ಹಾಕ್ಕೊತಾ ಇದ್ದೀನಿ. ಸೊ ಇದೆಲ್ಲ ಹಾಕ್ಬಿಟ್ಟು ಒಂದು 20 ನಿಮಿಷ ಚಿಕನ್ನ ನೆನೆಸ್ಲಿಕ್ಕೆ ಇಡಬೇಕು. ಸೊ ಇವಾಗ ಇದಕ್ಕೆ ಚಿಕನ್ನಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಇಲ್ಲಿ ನಾನು ಕಂಪ್ಲೀಟ್ ಗ್ರೇವಿಗೆ ಹಾಕ್ತಾ ಇಲ್ಲ, ಜಸ್ಟ್ ಫಾರ್ ದ ಚಿಕನ್ ನೆನೆಲಿಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಸೊ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಬೇಕು. ಸೊ ಎಲ್ಲದು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 20 ನಿಮಿಷ ಇದು ಚಿಕನ್ನು ಎಲ್ಲ ಉಪ್ಪು ಖಾರ ಸ್ಪೈಸಸ್ ಎಲ್ಲ ಇಟ್ಕೊಬೇಕು, ಸ್ವಲ್ಪ ಅದೆಲ್ಲ ಹತ್ತಬೇಕು. ಸೊ ಟೇಸ್ಟಿಗೆ ಸರಿ ಹೋಗೋಕ್ಕಂತ ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು 20 ಮಿನಿಟ್ಸ್, 20 to 30 ಮಿನಿಟ್ಸ್, ಅರ್ಧ ಗಂಟೆ ಆದ್ರೂ ಪರವಾಗಿಲ್ಲ, ಚೆನ್ನಾಗಿನ್ನ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಿಮ್ಮ ಒಂದು ಟೈಮಿಂಗ್ಸ್ ಹೇಗಿರುತ್ತೆ ಹಾಗೆ ನೋಡಿ. ಸೊ ಇವಾಗ ಎಲ್ಲ ಮಿಕ್ಸ್ ಆಗಿದೆ. ನಾನು 20 ನಿಮಿಷ ಅಷ್ಟೇ ಇಡ್ತಾ ಇದ್ದೀನಿ. 20 ನಿಮಿಷ ಇದನ್ನ ಚಿಕನ್ನ ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಳ್ಲಿಕ್ಕೆ ಏನೇನು ತೊಗೊಂಡಿದ್ದೀವಿ ಅಂದರೆ ನೋಡಿ, 1 ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋದು, ಮತ್ತು 1 ಹಿಡಿ ಪುದೀನ. ಸೊ ನೀವು ಇನ್ನೂ ಜಾಸ್ತಿನೂ ಹಾಕ್ಕೊಬೋದು. ಗ್ರೀನಿಶ್ ಆಗಿ ಚಿಕನ್ ಒಂದು ಡಿಫ್ರೆಂಟಾಗಿ ಇರುತ್ತೆ. ನಿಮಗಿನ್ನ ಬೇಕಾಗುತ್ತೆ ಅಂದರೆ ಇನ್ನೂ ಜಾಸ್ತಿನೂ ಹಾಕ್ಕೊಬೋದು. ಪುದೀನ ಮತ್ತು ಕೊತ್ತಂಬರಿ ಯಾವುದೇ ರೀತಿ ಕಹಿ ಬರೋದಿಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಮತ್ತು ಇಲ್ಲಿ ಶುಂಠಿ, ಒಂದು 3 ಇಂಚಷ್ಟು ಶುಂಠಿ, ಮತ್ತು ಖಾರಕ್ಕೆ ನಿಮಗೆ ಹೇಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡ್ಕೊಂಬಿಟ್ಟು ಗ್ರೀನ್ ಚಿಲ್ಲಿ, ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಬೆಳ್ಳುಳ್ಳಿ, ಮತ್ತು ಇಲ್ಲಿ ಒಂದು 10 ರಿಂದ 12 ಗೋಡಂಬಿನ ನಾವು ಒಂದು 10 ನಿಮಿಷ ನೀರಲ್ಲಿ ನೆನೆಸಿಟ್ಟಿದ್ದೆ. ಸೊ ಆ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥದ್ದು ಇದು ಆನಿಯನ್, ಮೀಡಿಯಮ್ ಸೈಜ್ 2 ಈರುಳ್ಳಿ ತೊಗೊಂಡು ಉದ್ದ ಕಟ್ ಮಾಡ್ಕೊಂಡಿದ್ದೆ. ಸೊ ಆಯಿಲಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈ ಆನಿಯನ್ ಇದೆಲ್ಲದೂ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಬರೋಣ. ಸೊ ಇವಾಗ ರುಬ್ಕೊಂಡಿರೋಂಥ ಪೇಸ್ಟ್ ಏನಿದೆ, ಸೊ ಆ ಪೇಸ್ಟನ್ನು ನಾನು ಅವಾಗಲೇ ಕಲಸಿಟ್ಕೊಂಡಿರೋಂಥ ಚಿಕನಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಲ್ಲದನ್ನು ಒಟ್ಟಿಗೆ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಟೈಮ್ ಇದನ್ನು ನೆನೆಯಲಿಕ್ಕೆ ಬಿಡಬೇಕು. ಸೊ ನೋಡಿ, ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಸೊ ಎಲ್ಲ ಮಸಾಲ ಚೆನ್ನಾಗಿ ಚಿಕನ್ನಿಗೆ ಅಂಟುತ್ತೆ. ಸೊ ಎಲ್ಲ ಮಿಕ್ಸ್ ಮಾಡಿಕೊಂಡು, ಸೊ ಇವಾಗ ಎಲ್ಲದೂ ಮಿಕ್ಸ್ ಆಗಿದೆ. ಇದನ್ನು ಮತ್ತೆ ಒಂದು 20 ನಿಮಿಷ ನೆನೆಯಲಿಕ್ಕೆ ಹಾಗೆ ಬಿಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಇವಾಗ 20 ಮಿನಿಟ್ಸ್ ಆಗಿದೆ. ನಾನಿಲ್ಲಿ ಪ್ಯಾನ್ ತೊಗೊಂಡ್ಬಿಟ್ಟು ಕುಕ್ಕರ್ ತೊಗೊಂಡಿದ್ದೀನಿ. ನೀವು ಓಪನ್ ಪ್ಯಾನಲ್ಲೂ ಮಾಡ್ಕೊಬೋದು, ಬಟ್ ನಾನು ಇವತ್ತು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ನೀವು ಇವಾಗ ಕುಕ್ಕಿಂಗ್ಗೆ ಚಿಕನ್ ಮಾಡಲಿಕ್ಕೆ ಬೆಣ್ಣೆ ಇದ್ದರೆ ಬೆಣ್ಣೆನ ಯೂಸ್ ಮಾಡ್ಬೋದು, ಬೆಣ್ಣೆ ಅಥವಾ ತುಪ್ಪ ಯೂಸ್ ಮಾಡಿ. ಟೇಸ್ಟು ಒಂದು ಡಿಫ್ರೆಂಟ್ ಆಗಿರೋ ಅಂಥ ಒಂದು ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ನಾನಿವಾಗ ಇಲ್ಲಿ ಮನೆಯಲ್ಲೇ ಇರೋ ಅಂಥ ಸ್ಪೆಷಲ್ ಹೋಮ್ ಮೇಡ್ ಮಾಡಿರೋ ಅಂಥ ತುಪ್ಪನ ಹಾಕ್ತಾ ಇದ್ದೀನಿ. ಸೊ 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ತಾ ಇದ್ದೀನಿ ನಾನು ಕುಕ್ಕಿಂಗ್ಗೆ. ಈಗ ತುಪ್ಪ ಬಿಸಿಯಾಗಿದೆ, ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ, ಮತ್ತು ಒಂದು 3 ಏಲಕ್ಕಿ, ಮತ್ತು ಒಂದು 4 ಲವಂಗ, ಅದಷ್ಟು ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಬಟ್ ಇದೆಲ್ಲ ಜಸ್ಟ್ ಫ್ಲೇವರ್ಗೋಸ್ಕರ, ಆಪ್ಷನಲ್ಲು, ಬಟ್ ಇದೆಲ್ಲ ಹಾಕೋದ್ರಿಂದ ಮಸಾಲ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಚಿಕನಲ್ಲಿ. ಸೊ ಇದು ಹಾಕೋದ್ರಿಂದ ಏನಾದ್ರು ಚಿಕನಲ್ಲಿ ಸ್ಮೆಲ್ ಇದ್ದರೆ ಯಾವುದೇ ರೀತಿ ಚಿಕನ್ ಸ್ಮೆಲ್ ಗೊತ್ತಾಗೋದಿಲ್ಲ. ಸೊ ಹಂಗಾಗ್ಬಿಟ್ಟು ನೋಡಿ. ಮತ್ತು ಇವಾಗ ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ನ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮೀಡಿಯಮ್ ಉರಿಯಲ್ಲಿರಬೇಕು. ಇವಾಗ ಎಲ್ಲ ನೀಟಾಗಿ ಆ ತುಪ್ಪದಲ್ಲಿ ಚಿಕನ್ನು ಮಿಕ್ಸ್ ಆಗಬೇಕು. ಸೊ ಎಲ್ಲ ನೀಟಾಗಿ ಒಂದು ಮಿಕ್ಸ್ ಮಾಡೋಣ. ನಿಮಗೆ ನೋಡಿ ಗ್ರೇವಿ ಸ್ವಲ್ಪ ಇದು ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ. ತುಂಬ ತೆಳ್ಳಗೆ ಮುದ್ದೆ ಎಲ್ಲ ನಾವು ಚಿಕನ್ ಸಾರು ಮಾಡೋ ಥರ ಮಾಡಬೇಡಿ ಫ್ರೆಂಡ್ಸ್. ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಚಾಪ್ಸ್ ಥರ ಇದ್ದರೆ ಅದು ಪರ್ಫೆಕ್ಟಾಗಿರುತ್ತೆ. ಸೊ ಇವಾಗ ಇದೆಲ್ಲ ಮಿಕ್ಸ್ ಆಗಿದೆ. ಸ್ವಲ್ಪ ನೀರು ನಿಮಗೆ ಎಷ್ಟು ಬೇಕು ನೋಡಿ ಹಾಕೊಳ್ಳಿ. ನಾನು ಜಸ್ಟ್ ಒಂದು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ನೀರು. ಸೊ ನಾನು ಇವಾಗ ಅದು ಚಿಕನ್ ಮಿಕ್ಸಿ ಜಾರು
ಮತ್ತು ಚಿಕನ್ ನೆನೆಸಿಟ್ಟಿರೋದು ಅಷ್ಟೇ ನೀರು ತೆಗೆದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಸೊ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ, ನಿಮಗೆ ಹೇಗೆ ಇಷ್ಟ ಆಗುತ್ತೆ ಅಷ್ಟು. ಸೊ ನಾನಿವಾಗ ಇಷ್ಟೇ ನೀರು ಹಾಕ್ತಾ ಇರೋದು. ತುಂಬಾ ಚೆನ್ನಾಗಿರುತ್ತೆ, ಇದೊಂದು ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಈ ಟೈಮಲ್ಲಿ ಅವಾಗ ಉಪ್ಪು ಜಸ್ಟ್ ಚಿಕನ್ ಮಿಕ್ಸ್ ಮಾಡೋಕ್ಕೆ ಮಾತ್ರ ಹಾಕಿದ್ದು. ಸೊ ಇವಾಗ ಕಂಪ್ಲೀಟಾಗಿ ಗ್ರೇವಿಗೆ ಆಗೋವಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಸೊ ರುಚಿಗೆ ತಕ್ಕಷ್ಟು ಉಪ್ಪು ಆಯಿತು. ಇದು ಸ್ವಲ್ಪ ಬಿಸಿ ಆಗ್ತಾ ಇರಲಿ. ಈ ಟೈಮಲ್ಲಿ ಕಸ್ತೂರಿ ಮೆಥಿನ ಹಾಕೋಣ. ಸೊ ಇವಾಗ ಚಿಕನ್ ಬಿಸಿಯಾಗಿದೆ. ಈ ಟೈಮಲ್ಲಿ ನಾನು ಕಸ್ತೂರಿ ಮೆಥಿನ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಅದು. ಈಗ ಕಸ್ತೂರಿ ಮೆಥಿನ ಹಾಕ್ಬಿಟ್ಟು ನಾನು ಕಂಪ್ಲೀಟ್ ವಿಷಲ್ ಕೂಗ್ಸೋದಿಲ್ಲ ಫ್ರೆಂಡ್ಸ್, ಬಿಕಾಸ್ ಆಲ್ರೆಡಿ ಚಿಕನ್ನು ನೆಂದ್ಕೊಂಡಿದೆ ಚೆನ್ನಾಗಿ. ಮ್ಯಾರಿನೇಟ್ ಮಾಡಲಿಕ್ಕೆ ಬಿಟ್ಟಿದ್ನಲ್ಲ, ಚಿಕನ್ ನೆಂದಿದೆ. ಸೊ ಜಸ್ಟ್ ವಿಷಲ್ ಬರುವಾಗ ನಾನು ಆಫ್ ಮಾಡಿಬಿಡ್ತೀನಿ. ಟೈಮ್ ಇದ್ದರೆ ನೀವು ಓಪನ್ ಪ್ಯಾನಲ್ಲೇ ಮಾಡ್ಕೊಬೋದು, ಪಾತ್ರೆಯಲ್ಲೇ. ಒಂದು 15 ನಿಮಿಷದಲ್ಲಿ ಚಿಕನ್ ಆಗೋಗ್ಬಿಡುತ್ತೆ. ಸೊ ನನಗೆ ಸ್ವಲ್ಪ ಅರ್ಜೆಂಟ್ ಇದೆ, ವರ್ಕ್ ಬೇರೆ ಇರೋದ್ರಿಂದ ಸೊ ಬೇಗ ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿದೆ, ಲಂಚ್ ಬೇರೆ ಕೊಡಬೇಕು ಮನೇಲಿ. ಸೊ ಹಂಗಾಗ್ಬಿಟ್ಟು ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಕುಕ್ಕರಲ್ಲಿ ಮಾಡ್ತಾ ಇರೋದು ರೀಸನ್ ಬಂದುಬಿಟ್ಟು ಬೇಗ ಆಗಲಿ ಅಂತ ಅಷ್ಟೇ. ಸೊ ಹಂಗೆ ನೀವು ಓಪನ್ ಟೈಮ್ ಇದ್ದರೆ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಅವಾಗ ಮೊಸರು ಹಾಕಿದ್ದು ಸಿಹಿ ಮೊಸರು ಇತ್ತು, ಅಷ್ಟೊಂದು ಹುಳಿ ಇರಲಿಲ್ಲ ಅದು. ಸ್ವಲ್ಪ ಲೈಟಾಗಿ ಇವಾಗ ಈ ಟೈಮಲ್ಲಿ ಲೆಮನ್ನ ಹಾಕ್ಕೊತಾ ಇದ್ದೀನಿ. ಲೆಮನ್ ಜ್ಯೂಸ್ನ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಚಿಕನ್ನಿಗೆ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಇವಾಗ ಒಂದು ಮಿಕ್ಸ್ ಮಾಡಿಬಿಟ್ಟು ನೋಡಿ, ಇವಾಗ ಮಿಕ್ಸ್ ಮಾಡಿ. ಸೊ ಇವಾಗ ಜಸ್ಟ್ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬರುತ್ತೆ ಅನ್ನುವಾಗ ನಾನು ಆಫ್ ಮಾಡ್ತಾ ಇದ್ದೀನಿ. ಒಂದು ವಿಷಲನ್ನು ಕೂಗಿಸ್ಕೊಳೋದಿಲ್ಲ ಫ್ರೆಂಡ್ಸ್. ನಿಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಟೈಮ್ ಇದ್ದರೆ ಪ್ಯಾನಲ್ಲೇ ಮಾಡಿ ಅಂತ. ಒಂದು ವಿಷಲ್ ಬರೋಕ್ಕೆ ಸ್ಟಾರ್ಟ್ ಆಗುವಾಗ ನಾನು ಕಂಪ್ಲೀಟ್ ಆಫ್ ಮಾಡಿ, ಆ ಪ್ರೆಷರ್ಗೆ ಚಿಕನ್ ಬೆಂದಿರುತ್ತೆ. ಒಂದು ಪರ್ಫೆಕ್ಟ್ ಆಗಿರೋಂಥ ಚಿಕನ್ನು ರೆಡಿಯಾಗಿದೆ, ಹರಿಯಾಲಿ ಚಿಕನ್ನು. ಸೊ ಒಂದು ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ನಾನಿವತ್ತು ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಇದು ಚಪಾತಿಗೆ, ಪರೋಟಾಗೆ, ಮುದ್ದೆಗೆ ಎಲ್ಲದಕ್ಕೂ ತುಂಬಾ ಇದಾಗುತ್ತೆ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಯಾವಾಗಲೂ ಒಂದೇ ಥರ ಚಿಕನ್ ತಿಂದಿದ್ರೆ ಇದೊಂದು ಡಿಫ್ರೆಂಟ್ ಆಗಿರೋ ಅಂಥ ಹರಿಯಾಲಿ ಚಿಕನ್ನು. ಒಂದು ಸರಿ ಈ ಮೆಥಡಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ರೆಸಿಪಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ. ಆ ಫ್ಲೇವರಲ್ಲೇ ಗೊತ್ತಾಗುತ್ತೆ. ಯಾವಾಗಲೂ ರೆಗ್ಯುಲರ್ ಮಾಡ್ತಾ ಇರ್ತೀವಿ, ಏನಾದ್ರು ಚಾಪ್ಸ್ ಅಂತೆ, ಚಿಕನ್ ಕರಿ ಆಗಿಲ್ಲ. ಸೊ ಇದೊಂದು ಡಿಫ್ರೆಂಟ್ ಆಗಿರೋ ಅಂಥ ಹರಿಯಾಲಿ ಚಿಕನ್ನು. ಒಂದು ಸರಿ ಟ್ರೈ ಮಾಡಿ ಮತ್ತು ಕಮೆಂಟಲ್ಲಿ ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.